भूतैर्महद्भिर्यैमाः पुरो विभुः निर्मायशेते यतमीषु पूरुषः पुंसे गुणान् षोडश षोडशात्मकः सोऽलङ्कृषीष्ट भगवान् वचांसि मे श्रीयत्ररूपिण्युरुगाय पादयोः करोति मानं बहुधा विभूतिभिः रेङ्कश्रितायाः कुसुमाकरानुगैः विगीयमाना प्रियकर्म गायति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानुक्तिरुदेहगीतः संसार आधावधिकारतन्त्रः यस्वानुभावमखिलश्रुतिसारमेकम् अध्यात्मदीपमजितीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् पुनश्च भूयाद् भगवत्यनन्ते रतिः प्रसङ्गश्च तदाश्रयेषु महत्स्वयाम्यामुपयामि दृष्टिं मैत्र्यस्तु सर्वत्र नमो द्विजेभ्यः। श्रीगुरुभ्यो नमः। श्रीमद्भागवते सत्यवती नन्दनेन वासिष्ठ कृष्णेन प्रणीते द्वितीये स्कन्धे दशमे अध्याये अथ साम्प्रतम् 31 श्लोकः। ಎರಡನೇ ಸ್ಕಂಧ 10ನೇ ಅಧ್ಯಾಯ ತತ್ರ 31ನೇ ಶ್ಲೋಕः ವಿವಿಧೈः ವ್ಯಾಖ್ಯಾನೈः ಪುರಸ್ಸರಂ प्रतिपाद्यते श्रूयते च। चतुर्मुखब्रह्मणः देहात् कथं विभिन्नाः देवाः इन्द्रियाणि च उदभूवन् इति एषा कथा अत्र अनुवर्तते। अस्य श्लोकस्य अर्थं तावत् संक्षिप्तरूपेण अत्र शृणवाम। त्वक् चर्म मांस रुधिर मेदो मज्जास्ति धातवः भूम्यप्तेजोमयाः सप्त प्राणो व्योम अम्बुवायुभिः। ब्रह्मशरीरे वर्तमानानि यानि महाभूतानि पृथ्वी अप पृथ्वी जल तेजो रूपाणि तेभ्यः सप्तधातवः त्वक् चर्म मांस रुधिर मेदो मज्जा अस्थि धातवः उदभूवन्। अपि च ब्रह्मदेहे वर्तमानाभ्याम् आकाश जलाभ्याम् आकाश जल वायुभ्याम् जडः प्राणः अपि उदपद्यते। ಈ ಚತುರ್ಮುಖ ಬ್ರಹ್ಮನ ದೇಹದಿಂದ ಯಾವ್ದ್ಯಾವ್ದು ಹುಟ್ಟಿತು ಅನ್ನೋದನ್ನ ನಾವೀಗಿಲ್ಲಿ ನೋಡ್ತಾ ಇದ್ದೇವೆ. ಚತುರ್ಮುಖ ಬ್ರಹ್ಮನ ದೇಹವೂ ಕೂಡ ಪಾಂಚಭೌತಿಕವಾದದ್ದು. ಅದು ನಾವು ಹಿಂದೆ ಕೇಳಿದ್ದೇವೆ. ಅದರಲ್ಲಿ ಪೃಥ್ವಿ ಅಪ್ ತೇಜಸ್ಸು ಈ 3 ಭೂತಗಳಿಂದ 7 ಧಾತುಗಳು ಹುಟ್ಟಿದವು. ತ್ವಕ್ ಚರ್ಮ ಮಾಂಸ ರುಧಿರ ಮೇಧಸ್ ಮಜ್ಜಾ ಅಸ್ಥಿ ಅಂತ 7 ಧಾತುಗಳು ಹುಟ್ಟಿದವು. ಮತ್ತೆ ಆಕಾಶ ವಾಯು ಹಾಗೆ ಜಲ ಈ 3 ಮಹಾಭೂತಗಳಿಂದ ಜಡವಾದಂಥ ಪ್ರಾಣವಾಯು ಹುಟ್ಟಿತು ಅಂತ ಹೀಗೆ ಅದರ ತಾತ್ಪರ್ಯ.
ಈ ಶ್ಲೋಕಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ಅರ್ಥ ಹೇಳಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು. ತ್ವಗಾದ್ಯಾಹ ಸಪ್ತಧಾತವಃ, ಇವುಗಳನ್ನು ಧಾತು ಅಂತ ಯಾಕೆ ಹೇಳ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಶರೀರದ ಧಾರಣೆಗೆ, ಪೋಷಣೆಗೆ ಇವು ಕಾರಣ ಆದ್ದರಿಂದ ಇವುಗಳನ್ನು ಧಾತು ಅಂತ ಹೇಳ್ತಾರೆ. ಇವು 7 ಧಾತುಗಳು ಹುಟ್ಟಿರುವುದು ಈ 3 ಮಹಾಭೂತಗಳಿಂದ, ಪೃಥ್ವಿ, ಅಪು, ತೇಜಸ್ಸುಗಳಿಂದ. ಇನ್ನು ವಾಯು ಮತ್ತು ಆಕಾಶ ಎಂಬ 2 ಉಳಿದ ಮಹಾಭೂತಗಳು, ಹಾಗೆ ಜಲದಿಂದಲೂ ಕೂಡ ಜಡವಾದ ಪ್ರಾಣ ಹುಟ್ಟಿತು, ಜಡವಾದ ವಾಯು ಹುಟ್ಟಿತು. ಅದಕ್ಕೆ ಮುಖ್ಯ ಪ್ರಾಣನೇ ಅಭಿಮಾನಿ. ಮುಖ್ಯ ಪ್ರಾಣನ ಅಭಿಮಾನಕ್ಕೆ ಪಾತ್ರವಾದ ಈ ಒಂದು ಜಡವಾದಂಥ ವಾಯು ಹುಟ್ಟಿತು ಅಂತ ವಿಜಯಧ್ವಜರು ಅಲ್ಲಿ ಅದರ ಅರ್ಥ ತಿಳಿಸ್ತಾರೆ. ಬ್ರಹ್ಮದೇಹಗತ ಭೂಮಿ ಆದಿ ಉಪಾದಾನಕಾಹ ಇತ್ಯರ್ಥಃ ಅಂತ ಯಾದವಾರ್ಯರನ್ನು ಬರೆದಿದ್ದಾರೆ. ಅದನ್ನೇ ಕನ್ನಡದ ಅನುವಾದದಲ್ಲಿ ನಾವು ನೋಡ್ತೇವೆ. ಬ್ರಹ್ಮನ ದೇಹದಲ್ಲಿ 5 ಮಹಾಭೂತಗಳಿವೆ. ಅದರಲ್ಲಿ 3 ಮಹಾಭೂತಗಳಿಂದ, ಮೊದಲ 3 ಮಹಾಭೂತಗಳಿಂದ ಹುಟ್ಟಿದ್ದು ಈ 7 ಧಾತುಗಳು ಅಂತ ಅದರ ತಾತ್ಪರ್ಯ. ಪ್ರಾಣ ಅಂದರೆ ಮುಖ್ಯ ಪ್ರಾಣ ದೇಹ ರೂಪ ಜಡಪ್ರಾಣ. ಈ ಮುಖ್ಯ ಪ್ರಾಣ ಏನು ಚೇತನ ಇದ್ದಾನೆ, ಅವನಿಗೊಂದು ದೇಹ ಇದೆ, ಅದೇ ಈ ಜಡವಾದ ಪ್ರಾಣ. ಅದು ಆಕಾಶ, ವಾಯು ಮತ್ತು ಜಲ ಇವುಗಳಿಂದ ಹುಟ್ಟಿತು ಅಂತ ಅದರ ತಾತ್ಪರ್ಯ. ಈ ಸಪ್ತ ಧಾತುಗಳ ಬಗ್ಗೆ ಇಲ್ಲಿ ವರ್ಣನೆ ಮಾಡಿದ್ದಾರೆ. ತ್ವಕ್, ಚರ್ಮ, ಮಾಂಸ, ಹೀಗೆಲ್ಲ. ನಮ್ಮ ದೃಷ್ಟಿಯಿಂದ ತ್ವಕ್ ಅಂದರೂ ಚರ್ಮ ಅಂದರೂ ಒಂದೇ ಅಂತ ಕಾಣಿಸ್ತದೆ ನಮಗೆ. ಆದರೆ ಶಾಸ್ತ್ರದ ದೃಷ್ಟಿಯಿಂದ, ಬೇರೆ ಬೇರೆ ಗ್ರಂಥಗಳ ಪರ್ಯಾಲೋಚನೆ ದೃಷ್ಟಿಯಿಂದ ಈ ಚರ್ಮದಲ್ಲೇ ಅನೇಕ ಪದರಗಳಿವೆ. ಆ ಪದರಗಳಿಂದ ಬೇರೆ ಬೇರೆ ಪದರಗಳನ್ನು ಇಲ್ಲಿ ಹೇಳಿದ್ದಾರೆ. ಚರ್ಮ, ತ್ವಕ್ ಅಂತ 2 ಹೇಳಿದ್ದಾರೆ. ಅವರನ್ನೇ ಧಾತುಗಳು ಅಂತ ಪರಿಗಣನೆ ಮಾಡಿದ್ದಾರೆ. ಇದು ನಮಗಲ್ಲಿ ಕಾಣಿಸೋದು. ಈ ಸಪ್ತ ಧಾತುಗಳು ಯಾವುದು ಅಂತ ನಾವು ನೋಡ್ಲಿಕ್ಕೆ ಹೊರಟ್ರೆ ಕೆಲವು ಕಡೆ ಬೇರೆ ಧಾತುಗಳೇ ಕಾಣಿಸ್ತವೆ. ರಸವನ್ನು ಕೂಡ ಕೆಲವು ಕಡೆ ಧಾತು ಅಂತ ವರ್ಣನೆ ಮಾಡಿರ್ತಾರೆ. ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜ, ಶುಕ್ರ ಹೀಗೆ ಪ್ರಯೋಗ ಮಾಡಿದ್ದಾರೆ ಕೆಲವು ಕಡೆ. ಅಲ್ಲಿ ಚರ್ಮ ಮತ್ತು ತ್ವಕ್ ಅಂತ ತಗೊಂಡೇ ಇಲ್ಲ. ರಸ ಅಂತ ಒಂದು ಧಾತು, ಶುಕ್ರ ಅಂತ ಇನ್ನೊಂದು ಧಾತು, ಇದನ್ನು ಕೂಡ ತಗೊಂಡಿರ್ತಾರೆ. ಹಿಂದೆ ಒಂದ್ಸರಿ ಇದನ್ನು ಹೇಳಿದ್ದೆ. ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಥರದ ವರ್ಣನೆ ಬರ್ತದೆ. ಇಲ್ಲಿ ಆಯುರ್ವೇದ ಹೀಗೆ ವರ್ಣನೆ ಮಾಡಿದೆ. ಭಾಗವತ ವರ್ಣನೆ ಮಾಡಿದ್ದನ್ನು ನಾವೀಗ ನೋಡ್ತಿರೋದು ತ್ವಕ್, ಚರ್ಮ ಅಂತ. ಹೀಗೆ ರಸ ಮತ್ತು ವೀರ್ಯದವರೆಗೆ ಧಾತುಗಳನ್ನು ಹೇಳಿದ್ದೇನಿದೆಯಲ್ಲ, ಅದು ಆಯುರ್ವೇದದಲ್ಲಿ ಬಂದಿರುವಂಥ ವರ್ಣನೆ. ಇದು ವಿಜಯಧ್ವಜರು ಮತ್ತು ಯಾದವಾರ್ಯರ ವ್ಯಾಖ್ಯಾನದಲ್ಲಿರುವಂಥ ವಿವರಣೆ ಆಯಿತು. ಇದಕ್ಕೆ ಶ್ರೀಧರರು ಮತ್ತು ವೀರರಾಘವರು ಹೆಚ್ಚೇನು ಬೇರೆ ಅರ್ಥಗಳನ್ನೇನು ತಿಳಿಸಿಲ್ಲ. ಆದ್ದರಿಂದ ಇದನ್ನು ನೋಡಬೇಕಾದ ಅಗತ್ಯ ಏನಿಲ್ಲ. ಕೆಲವೊಂದು ಬಾರಿ ಯಾವುದೋ ಒಂದು ಸಣ್ಣ ಪದಕ್ಕೆ ಏನಾದರೂ ಅರ್ಥ ಇದ್ದರೆ ಅದನ್ನಷ್ಟೇ ನಾವು ನೋಡಿರ್ತೀವಿ. ಮುಖ್ಯ ಪ್ರಾಣನ ಅಭಿಮಾನಕ್ಕೆ ಪಾತ್ರವಾದ್ದು ಈ ಜಡವಾಯು ಅಂತ ಅನ್ನೋದು ವಿಜಯಧ್ವಜರ ಮತ್ತು ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಶ್ರೀಧರರ ವ್ಯಾಖ್ಯಾನದಲ್ಲಿ ತ್ವಕ್ ಸ್ಥೂಲಂ, ಚರ್ಮ ತದುಪರಿಸ್ಥಿತಂ ಸೂಕ್ಷ್ಮಂ. ತ್ವಕ್ ಅಂದ್ರೆ ಹೊರಗೆ ಸ್ಥೂಲವಾಗಿ ಕಾಣಿಸುವುದಕ್ಕೆ
ತ್ವಕ್ ಅಂತಾರೆ. ಅದರ ಒಳಗೆ ಸೂಕ್ಷ್ಮವಾದಂಥ ಇನ್ನೊಂದು ಲೇಯರ್ ಏನಿದೆ ಅದನ್ನೇ ಚರ್ಮ ಅಂತ ಹೇಳೋದು. ಇದು ಶ್ರೀಧರರು ನಮಗಲ್ಲಿ ತೋರಿಸ್ಕೊಡುವಂಥ ವಿಚಾರ. ಹಾಗೇನೆ ವೀರರಾಘವರು ಕೂಡ ಅದನ್ನು ಹೇಳಿದ್ದಾರೆ. ಇದರ ಬಳಿಕ ಈ ಇಂದ್ರಿಯಗಳ ಬಗ್ಗೆ ವರ್ಣನೆ ಇದೆ. ಗುಣಾತ್ಮಕಾನಿ ಇಂದ್ರಿಯಾಣಿ ಭೂತಾದಿ ಪ್ರಭವ ಗುಣಾ ಮನಸ್ಸರ್ವ ವಿಕಾರಾತ್ಮ ಬುದ್ಧಿರ್ ವಿಜ್ಞಾನ ರೂಪಿಣಿ ಅಂತ 32ನೇ ಶ್ಲೋಕದ ವಿವರಣೆ ನಾವು ನೋಡಬೇಕಾದದ್ದು. ಅದಕ್ಕೂ ಕೂಡ ಮೊದಲು ಸರಳವಾದಂತಹ ಅರ್ಥವನ್ನು ನೋಡೋಣ. ಈ ಬ್ರಹ್ಮನ ದೇಹದಲ್ಲಿ ತೈಜಸ ಅಹಂಕಾರ, ತಾಮಸ ಅಹಂಕಾರ, ವೈಕಾರಿಕ ಅಹಂಕಾರ ಅಂತ ಹೀಗೆ 3 ಥರದ ಅಹಂಕಾರಗಳಿವೆ. ಅಹಂಕಾರದ 3 ಪ್ರಭೇದಗಳು. ಈ ತೈಜಸ ಅಹಂಕಾರದಿಂದ ಬಾಹ್ಯೇಂದ್ರಿಯಗಳು 5 ಜ್ಞಾನೇಂದ್ರಿಯ ಮತ್ತು 5 ಕರ್ಮೇಂದ್ರಿಯಗಳು ಅವು ಹುಟ್ಟಿದವು. ತೈಜಸಾನಿ ಇಂದ್ರಿಯಾಣ್ಯಾಹು ಅಂತ ಶಾಸ್ತ್ರದಲ್ಲಿ ಅವನ್ನೇ ಹೇಳೋದು. ಮತ್ತೆ ಈ ಶಬ್ದಾದಿ ಗುಣಗಳೇನಿವೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮೊದಲಾದ ಗುಣಗಳು, ಅವು ಈ ಇಂದ್ರಿಯಗಳಿಗೆ ಉಪಚಯ ಕೊಡ್ತವೆ. ಭೂತಾದಿ ಪ್ರಭವಾಹ ಗುಣಾಹ, ಅದು ಏನು ಅಂತ ಮುಂದೆ ನೋಡೋಣ. ಉಪಚಯ ಅಂದರೆ ಪುಷ್ಟಿ ಅಂತ ಅರ್ಥ. ಮತ್ತೆ ಅವು ತಾಮಸ ಅಹಂಕಾರದಿಂದ ಹುಟ್ಟಿವೆ ಈ ಗುಣಗಳೆಲ್ಲವೂ ಕೂಡ. ಮತ್ತೆ ವೈಕಾರಿಕ ಅಹಂಕಾರ ಅಂತ ಇನ್ನೊಂದಿದೆ, ಅದರಿಂದ ಮನಸ್ಸು ಹುಟ್ಟಿತು. ಚತುರ್ಮುಖ ಬ್ರಹ್ಮನ ದೇಹದಲ್ಲಿ ಮಹತ್ತತ್ವ ಅಂತ ಒಂದು ತತ್ವ ಇದೆ. ಮಹತ್ತತ್ವ, ಅಹಂಕಾರ ತತ್ವ ಇವೆಲ್ಲ ಅಲ್ಲಿದ್ದೇ ಇವೆ. ಅವುಗಳಲ್ಲಿ ಆ ಮಹತ್ತತ್ವದಿಂದ ಈ ನಿಶ್ಚಯ ಅನ್ನುವಂಥ ಜ್ಞಾನ, ಜ್ಞಾನ ಅಂತನ್ನೋದು ನಿಶ್ಚಯಾತ್ಮಕ ಜ್ಞಾನ, ಸಂಶಯಾತ್ಮಕ ಜ್ಞಾನ, ಹೀಗೆಲ್ಲ ಬೇರೆ ಬೇರೆ ಥರದ ಜ್ಞಾನಗಳಿರ್ತವೆ. ಅದರಲ್ಲಿ ನಿಶ್ಚಯಾತ್ಮಕವಾದಂಥ ಜ್ಞಾನ ಹುಟ್ಟಿದ್ದು ಆ ಚತುರ್ಮುಖ ಬ್ರಹ್ಮನ ದೇಹದಲ್ಲಿರುವ ಮಹತ್ತತ್ವದಿಂದ ಅಂತ. ಬುದ್ಧಿ ವಿಜ್ಞಾನ ರೂಪಿಣಿ ಅನ್ನೋ ಮಾತಿನಿಂದ ಅದನ್ನು ವರ್ಣನೆ ಮಾಡಿದ್ದಾರೆ. ಇದಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈಗ ಮೊದಲು ಗಮನಿಸೋಣ. ಇಂದ್ರಿಯ ಉಪಾದಾನ ಕಾರಣಮಾಹ ಗುಣಾಹ ಅಂದರೆ ಶಬ್ದಾದಿ ಗುಣಗಳು ಅಂತ ಕೆಲವು ಕಡೆ ಅರ್ಥ ಇದೆ. ವಿಜಯಧ್ವಜರು ಅದಕ್ಕೆ ಸತ್ವಾದಯ, ಸತ್ವರಜಸ್ಸು ತಮಸ್ಸು ಮೊದಲಾದ ಗುಣಗಳು ಅಂತ ಅರ್ಥ ಮಾಡಿದ್ದಾರೆ. ವಿಜ್ಞಾನ ರೂಪಿಣಿ ಅಂದರೆ ನಿಶ್ಚಯ ಜ್ಞಾನ ರೂಪಿಣಿ. ಬುದ್ಧಿ ನಿಶ್ಚಯ ಜ್ಞಾನ ರೂಪ, ಸಂಶಯ ರೂಪ ಅಂತ ಹೀಗೆ 2 ಥರದ್ದಿರ್ತದೆ. ಅದರಲ್ಲಿ ನಿಶ್ಚಯಾತ್ಮಕವಾದಂಥ ಜ್ಞಾನ ಏನಿದೆ ಅದನ್ನೇ ವಿಜ್ಞಾನ ಅಂತ ಹೇಳೋದು. ವಿಜ್ಞಾನ ಅಂದರೆ ವಿಶಿಷ್ಟವಾದ ಜ್ಞಾನ ಅಂತ ಅರ್ಥ. ಆ ವಿಶಿಷ್ಟವಾದ ಜ್ಞಾನವನ್ನೇ ಇಲ್ಲಿ ವರ್ಣನೆ ಮಾಡಿರೋದು. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಹೆಚ್ಚೇನು ಕಾಣಿಸೋದಿಲ್ಲ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಏನಿದೆ ಅಂತ ಅನ್ನೋದನ್ನು ನೋಡೋಣ. ಇಂದ್ರಿಯಾದೀನಿ ಅಂದರೆ ಶ್ರೋತ್ರೇಂದ್ರಿಯಾಣಿ, ಶ್ರೋತ್ರಾದೀನಿ, ಬಾಹ್ಯೇಂದ್ರಿಯಾಣಿ ಗುಣಾತ್ಮಕಾನಿ. ಈ ಶ್ರೋತ್ರ ಮೊದಲಾದ ಬಾಹ್ಯೇಂದ್ರಿಯಗಳು ಇವೆಲ್ಲವೂ ಕೂಡ ಹುಟ್ಟಿದ್ರ ಬಗ್ಗೆ ಇಲ್ಲಿ ವರ್ಣನೆ ಇದೆ. ಬಾಹ್ಯೇಂದ್ರಿಯ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಜೀವ ಸ್ವರೂಪದಲ್ಲೇ ಕೆಲವು ಇಂದ್ರಿಯಗಳಿವೆ. ಜೀವ ಸ್ವರೂಪದಲ್ಲಿ ಕೆಲವು ಅಲ್ಲ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಇವೆಲ್ಲವೂ ಕೂಡ ಜೀವ ಸ್ವರೂಪದಲ್ಲಿ ಇದ್ದೇ ಇವೆ. ಮುಕ್ತಿಗೆ ಆತ ಹೋದ ಬಳಿಕನೂ ಕೂಡ ಆ ಜೀವ ಸ್ವರೂಪಭೂತವಾದ ಇಂದ್ರಿಯಗಳಿಂದಲೇ ಕೇಳುವುದು, ನೋಡುವುದು, ಗಂಧವನ್ನು ಆಘ್ರಾಣಿಸುವುದು, ಏನನ್ನಾದರೂ ಮುಟ್ಟುವುದು, ರಸವನ್ನು ತಿಳಿಯುವುದು, ಇದು ಜ್ಞಾನೇಂದ್ರಿಯಗಳಿಂದ ಮಾಡ್ತಾನೆ. ಕರ್ಮೇಂದ್ರಿಯಗಳಿಂದ ಹೋಗ್ತಾನೆ, ಏನನ್ನೋ ತಗೊಳ್ತಾನೆ, ಮತ್ತೆ ಮಾತನಾಡ್ತಾನೆ, ಹಾಗೆ ಪ್ರತಿ ಸುಖವನ್ನು ಅನುಭವಿಸ್ತಾನೆ. ಅವನ್ನೆಲ್ಲ ಜೀವ ಸ್ವರೂಪಭೂತವಾದ ಇಂದ್ರಿಯಗಳು ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಇಂದ್ರಿಯಗಳು ಬೇರೆ ಬೇರೆ ಥರದ್ದಿರ್ತವೆ. ಜೀವ ಸ್ವರೂಪಭೂತವಾದಂಥ ಇಂದ್ರಿಯಗಳು ಕೂಡ ಶಾಸ್ತ್ರದಲ್ಲಿ ವರ್ಣಿತ ಆಗೇ ಇವೆ. ಅವುದ್ರ ಬಗ್ಗೆ ಇಲ್ಲಿ ಹೇಳ್ತಿಲ್ಲ. ಇಲ್ಲಿ ಹೇಳ್ತಿರುವುದು ಜೀವಸ್ವರೂಪ ಅಲ್ಲದೇ ಇರುವಂಥ ಇಂದ್ರಿಯಗಳ ಬಗ್ಗೆ ಅಂತ. ಬಾಹ್ಯೇಂದ್ರಿಯಗಳೇನಿದೆ, ಜೀವಸ್ವರೂಪ ಅಲ್ಲದೇ ಇರುವಂಥ ಇಂದ್ರಿಯಗಳು, ಅವುಗಳ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ.
ಇದೇ ಭಾಗವತದ ದ್ವಿತೀಯ ಸ್ಕಂದದ 2ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕದಲ್ಲಿ ಚಿನ್ಮಾತ್ರಾಣಿ ಇಂದ್ರಿಯಾಣ್ಯಾಹು ಮುಕ್ತಾನಾಂ ಅನ್ಯದೈವತು ತಾನ್ಯವ ಜಡಯುಕ್ತಾನಿ ಹ್ಯಭಿನ್ನಾನಿ ಸ್ವರೂಪತಃ ಅಂತ ಬ್ರಹ್ಮಪುರಾಣದ ಮಾತೊಂದನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಅದಕ್ಕೆ ಅಲ್ಲಿ ಮುಕ್ತರಿಗೂ ಇರುವಂತಹ ಇಂದ್ರಿಯಗಳನ್ನು ಹೇಳ್ತಾರೆ. ಮುಕ್ತರ ಇಂದ್ರಿಯಗಳು ಅವರ ಸ್ವರೂಪ ಶರೀರದಿಂದ ಅಭಿನ್ನ, ಆದ್ದರಿಂದ ಅವಕ್ಕೆ ಚಿನ್ಮಯ ಅಂತ ಹೇಳ್ತಾರೆ. ಜ್ಞಾನಾನಂದಮಯವಾದಂಥ ಇಂದ್ರಿಯಗಳು, ಅವುಗಳಲ್ಲಿ ಜಡವಾದ ಅಂಶ ಏನೂ ಇಲ್ಲ. ಜಡವಾದ ಅಂಶಗಳಿಂದ ಅದಕ್ಕೆ ಆಗಬೇಕಾದ ಕಾರ್ಯವೂ ಇಲ್ಲ. ಸಂಸಾರದಲ್ಲಿ ಆ ಚಿನ್ಮಯವಾದ ಇಂದ್ರಿಯಗಳು ಮತ್ತು ಜಡವಾದ ಇಂದ್ರಿಯಗಳು ಇವೆರಡು ಕೂಡ ಸಮ್ಮಿಶ್ರ ಆಗಿರ್ತವಂತೆ. ತಾನೇವ ಜಡಯುಕ್ತಾನಿ ಅಭಿನ್ನಾನಿ ಸ್ವರೂಪತಃ ಅಂತ ವರ್ಣನೆ ಇದೆ. ಹಾಗೆ ಮನಸ್ಸಿನ ಬಗ್ಗೆನೂ ಕೂಡ ವರ್ಣನೆ ಇದೆ ಅನುವ್ಯಾಖ್ಯಾನದಲ್ಲಿ. ಚಿದಚಿನ್ ಮಿಶ್ರಮೇವೈತತ ಮನೋ ಯಾವತ್ಯ ಸಂಸ್ಕೃತಿ ಅಂತ. ಸಂಸಾರ ಎಲ್ಲಿವರೆಗೆ ಇರ್ತದೋ ಅಲ್ಲಿಯವರೆಗೆ ಜೀವ ಸ್ವರೂಪಭೂತವಾದ ಮನಸ್ಸು ಮತ್ತು ಜಡವಾದ ಮನಸ್ಸು ಇವೆರಡೂ ಕೂಡ ಸಮ್ಮಿಶ್ರ ಆಗಿರ್ತವೆ. ಜಡವಾದ ಈ ಇಂದ್ರಿಯಗಳೇನಿರ್ತವೆ ಆ ಜಡವಾದ ಇಂದ್ರಿಯಗಳಿಗೆ ಮೂಲಭೂತ ಪ್ರೇರಕವಾಗಿ ಒಳಗಡೆ ಜೀವ ಸ್ವರೂಪದ ಇಂದ್ರಿಯಗಳು ಇರ್ತವೆ. ನಾವು ಒಟ್ಟಾರೆ ತಿಳ್ಕೊಳ್ಬೇಕಾದದ್ದು ಒಟ್ಟು 3 ಸಂಗತಿಗಳನ್ನು. ನಮ್ಮ ಒಂದು ಕಣ್ಣು ಅಂತ ಪ್ರಸಂಗ ಬಂದರೆ ನಿಮ್ಮ ದೇಹ ಏನಿದೆಯಲ್ಲ, ಭೌತ ದೇಹ, ತಂದೆ ತಾಯಿಂದ್ರಿಂದ ಬಂದಿರುವಂಥ ದೇಹ, 70-80 ವರ್ಷ ಬದುಕಿ ಸತ್ತು ಹೋಗುವಂಥ ದೇಹ ಏನಿದೆ, ಈ ದೇಹದಲ್ಲಿ ಹೊರಗೆ ಗೋಲಕ ಇದೆ. ನಮಗೀಗೇನು ಕಣ್ಣು ಅಂತ ಕಾಣಿಸ್ತದಲ್ಲ, ನನ್ನ ಕಣ್ಣು ನಿಮಗೆ ಕಾಣ್ತದೆ, ನಿಮ್ಮ ಕಣ್ಣು ನಮಗೆ ಕಾಣಿಸ್ತದೆ. ಇದನ್ನು ಗೋಲಕ ಅಂತಾರೆ. ಇದು ಇಂದ್ರಿಯ ಅಲ್ವೇ ಅಲ್ಲ. ಇದರ ಒಳಗೆ ಲಿಂಗದೇಹದಲ್ಲಿ ಕೆಲವು ಇಂದ್ರಿಯಗಳಿವೆ. ಅವು ಮುಕ್ತಿ ನಮಗೆ ಸಿಗುವವರೆಗೂ ಕೂಡ ಇರ್ತವೆ ಅಂತ ಬ್ರಹ್ಮಸೂತ್ರ ಭಾಷ್ಯ ಅದರ 3ನೇ ಅಧ್ಯಾಯದ 1ನೇ ಪಾದ ಅದರ 4ನೇ ಸೂತ್ರ ಅಲ್ಲಿ ಆ ವಿಷಯ ಬಂದಿದೆ. ಅದಕ್ಕೆ ವೇದವ್ಯಾಸರು ಕೆಲವು ಸೂತ್ರಗಳನ್ನು ಹೇಳಿ ಕೆಲವು ಪುರಾಣದ ವಾಕ್ಯಗಳನ್ನು ಕೂಡ ಆಚಾರ್ಯರು ಕೊಟ್ಟು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಲಿಂಗದೇಹದಲ್ಲಿ ಪಂಚ ಮಹಾಭೂತಗಳು 11 ಇಂದ್ರಿಯಗಳು ಅನಾದಿ ಕಾಲದಿಂದಲೂ ಇರ್ತವೆ. ಮುಕ್ತಿ ಸಿಕ್ಕಾಗ ಆ 11 ಇಂದ್ರಿಯಗಳು, ಮನಸ್ಸು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಮತ್ತು ಪಂಚಮಹಾಭೂತಗಳು ಇವೆಲ್ಲವೂ ಕೂಡ ಹೊರಟು ಹೋಗ್ತವೆ. ಹೀಗೆ ಕಣ್ಣು ಅಂದರೆ ನಮ್ಮ ಈ ದೇಹದಲ್ಲಿರುವಂಥ ಒಂದು ಗೋಲಕ, ಇದರೊಳಗೆ ಲಿಂಗದೇಹದೊಳಗಿರುವಂಥ ಒಂದು ಜಡವಾದಂಥ ಇಂದ್ರಿಯ, ಅನಾದಿ ಕಾಲದಿಂದಲೂ ಇದೆ ಅದು, ಆದರೆ ಅನಂತ ಅಲ್ಲ ಅದು. ಈ ನಮ್ಮ ಜಡದೇಹದಲ್ಲಿರುವಂಥ ಕಣ್ಣು ಅನ್ನುವ ಅಧಿಷ್ಠಾನ ಇದೆಯಲ್ಲ, ಇದಂತೂ ಈಗ 70-80 ವರ್ಷ ಮಾತ್ರ ನಮ್ಮ ಜೊತೆ ಇರುವಂಥದ್ದು. ಒಳಗಿರುವ ಈ ಲಿಂಗದೇಹದಲ್ಲಿರುವಂಥ ಕಣ್ಣೇನಿದೆ ಅದು ಅನಾದಿ, ಆದರೆ ಅದು ಅನಂತವಲ್ಲ. ಇದರ ಒಳಗೆ ಕೊನೆಯದ್ದಾಗಿರುವಂಥದ್ದು ಅನಾದಿಯೂ ನಿತ್ಯವೂ ಆದಂತಹ ಸ್ವರೂಪೇಂದ್ರಿಯ. ಇಷ್ಟು 3ನ್ನ ನಾವು ತಿಳ್ಕೊಳ್ಬೇಕು. ಶಾಸ್ತ್ರದಲ್ಲಿ ಅಲ್ಲಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಇಂದ್ರಿಯಾಣಿ ಅಂದರೆ ಶ್ರೋತ್ರಾದೀನಿ ಬಾಹ್ಯಾನಿ ಅಂತ ಯಾದವಾರ್ಯರು ಹೇಳಲಿಕ್ಕೆ ಅದು ಕಾರಣ. ಲಿಂಗದೇಹದಲ್ಲಿರುವಂಥ ಬಾಹ್ಯ ಇಂದ್ರಿಯಗಳಿದೆಯಲ್ಲ, ಗುಣಾತ್ಮಕಾನಿ, ಸತ್ವರಜಸ್ತಮೋ ಗುಣಗಳ ಪರಿಣಾಮ ರೂಪವಾದದ್ದು, ಅವುಗಳಿಂದ ಹುಟ್ಟಿದ್ದು ಅಂತ ಅದರ ತಾತ್ಪರ್ಯ. ಅಲ್ಲಿ ಗುಣ ಅಂದರೆ ಏನಂತ ಅರ್ಥ? ಗುಣ ಅಂದರೆ ಸತ್ವ ರಜಸ್ಸು ತಮಸ್ಸು ಅಂತ ಯಾದವಾರ್ಯರು ಹೇಳಿದ್ದಾರೆ, ವಿಜಯಧ್ವಜರು ಹೇಳಿದ್ದಾರೆ. ಗುಣ ಅಂದರೆ ಬ್ರಹ್ಮದೇಹದಲ್ಲಿರುವಂಥ ತೈಜಸ ಅಹಂಕಾರದ ಅಂಶ. ಆ ತೈಜಸ ಅಹಂಕಾರದಿಂದಲೇ ಈ ಇಂದ್ರಿಯಗಳು ಹುಟ್ಟಿದ್ದು ಅಂತ ನಮ್ದು ಅರ್ಥ. ತೈಜಸಾನಿ ಇಂದ್ರಿಯಾಣ್ಯಾಹು ಅಂತ ಬೇರೆ ಬೇರೆ ಕಡೆ ಹೇಳಿರುವುದು, ಇಲ್ಲಿ ಆ ತೈಜಸ ಅಹಂಕಾರದಿಂದ ಬ್ರಹ್ಮದೇಹದಲ್ಲಿರುವ ಇಂದ್ರಿಯಗಳು ಹುಟ್ಟಿದ್ದು ಅಂತ ಹೇಳಿದ್ದು ಕೂಡ ಅದೇ ಕಾರಣಕ್ಕಾಗಿ. ಗುಣಾಹ ಅಂದರೆ ಶಬ್ದಾದಯ ಅಂತಲೂ ಅನ್ಕೋಬಹುದು, ಅಥವಾ ಗುಣಾಹ ಶಬ್ದಾದಯ ಅಂತ
ನಮ್ಮ ಗುರುಗಳು ಪುರಾಣಿಕಾಚಾರ್ಯ ಬರೆದಿದ್ದಾರೆ. ಯಾದವಾರ್ಯ ಆ ಥರ ಹೇಳಿರೋದ್ರಿಂದ ಅವರು ಬರೆದಿದ್ದಾರೆ. ಶಬ್ದಾದಿ ಗುಣಗಳು ಆಕಾಶಾದಿ ಭೂತಗಳ ಮೂಲಕ ಇಂದ್ರಿಯಗಳಿಗೆ ಉಪಚಯ ಕೊಡ್ತವೆ ಅಂತ ಬರೆದಿದ್ದಾರೆ. ಶಬ್ದಾದಯ ಆಕಾಶಾದಿ ಭೂತದ್ವಾರ ತದು ಉಪಾದಾನಕಾನಿ ಇತ್ಯರ್ಥ. ಅವರು ಉಪಚಯ ಅಂತ ಬರೆದಿದ್ದಾರೆ. ಅಲ್ಲಿ ತೇಷಾಂ ಭೂತೈ ಉಪಚಯ ಸೃಷ್ಟಿಕಾಲೇ ವಿಧೀಯತೆ ಅಂತ ಹೀಗೆ ಶಾಸ್ತ್ರದಲ್ಲಿ ಮಾತೇ ಇದೆ. ಸರ್ವಮೂಲದಲ್ಲಿ ಆ ಒಂದು ಮಾತು ಕೇಳಿ ಬರ್ತದೆ. ಲಿಂಗದೇಹದಲ್ಲಿರುವಂತಹ ಆ ಇಂದ್ರಿಯಗಳೇನಿವೆ ಅಲ್ಲ, ಅವುಗಳಿಗೆ ಸೃಷ್ಟಿಕಾಲೆ ಉಪಚಯ ವಿಧೀಯತೆ. ಇದೊಂದು ತುಂಬಾ ವಿಚಿತ್ರವಾದಂತಹ ಒಂದು ಪ್ರೊಸೀಜರ್ ಇದು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿದೆ, ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಕೂಡ ಆ ವಿಷಯ ಬಂದಿದೆ. ಈ ಜೀವ ಹುಟ್ಟುತ್ತಾನಲ್ಲ, ಹುಟ್ಟಿದಾಗ ಅವನಿಗೊಂದು ದೇಹ ಬರ್ತದಲ್ಲ, ಭೌತವಾದ ದೇಹ ತಂದೆ ತಾಯಂದಿರಿಂದ. ಆ ತಂದೆ ತಾಯಂದಿರಿಂದ ಹಾಗೆ ದೇಹ ಬಂದಾಗ ಅವನ ಆ ಲಿಂಗ ದೇಹದಲ್ಲಿ ಇರುವಂಥ ಏನು ಇಂದ್ರಿಯಗಳಿವೆ, ಆ ಲಿಂಗ ದೇಹದಲ್ಲಿರುವಂತಹ ಇಂದ್ರಿಯಗಳಿಗೆ ಉಪಚಯ ಆಗ್ತದೆ. ಉಪಚಯ ಅಂದ್ರೆ ಪುಷ್ಟಿ, ನರಿಶ್ಮೆಂಟ್ ಆಗ್ತದೆ. ಇತಿ ವಚನಾತ್, ಹೀಗೊಂದು ಮಾತಿದೆ. ಮತ್ತೆ ನಾವು ಸತ್ತಾಗ 70-80 ವರ್ಷ ಆದ್ಮೇಲೆ ವ್ಯಕ್ತಿ ಸತ್ತಾಗ ಆ ಇಂದ್ರಿಯಗಳು ಆ ಜೀವನ ಜೊತೆಗೆ ಹೊರಟು ಹೋಗ್ತವೆ ಅಂತ. ಅದು ಅಜ್ಞಾದಿ ಶ್ರುತಿಯ ರೀತಿ ಚೇತ್ ನ ಭಾಕ್ತತ್ವ ಅಂತ 3ನೇ ಅಧ್ಯಾಯದ 1ನೇ ಪಾದದ 4ನೇ ಸೂತ್ರದಲ್ಲಿ ಆ ವಿಷಯ ಬಂದಿದೆ. ಭಾಗತಃ ಅಜ್ಞಾದಿ ಪ್ರಾಪ್ತೇ. ಅಲ್ಲಿ ಬ್ರಹ್ಮಾಂಡ ಪುರಾಣದ ಮಾತನ್ನು ಕೂಡ ಹೇಳಿದ್ದಾರೆ. ಬ್ರಹ್ಮಪುರಾಣ ಮತ್ತು ಬ್ರಹ್ಮಾಂಡ ಪುರಾಣದ ಮಾತು. ಪುರುಷಸ್ಯ ಮೃತೌ ಬ್ರಹ್ಮನ್ ಪ್ರಾಣ ಭಾಗತಯೇವತು ಅಧಿದೈವಂ ಪ್ರಾಪ್ನುವಂತಿ ಭಾಗತೋನು ವ್ರಜಂತಿತಂ ಅಂತ. ಒಬ್ಬ ವ್ಯಕ್ತಿ ಮೃತನಾದಾಗ ಅವನ ಇಂದ್ರಿಯಗಳ ಒಂದು ಭಾಗ ಅದು ಅಗ್ನಿ ಮೊದಲಾದ ಅಧಿದೇವತೆಗಳಿದ್ದಾರಲ್ಲ, ಒಂದೊಂದು ಇಂದ್ರಿಯಕ್ಕೆ ಒಬ್ಬೊಬ್ಬ ದೇವತೆ ಇದ್ದಾನಲ್ಲ, ಅವರಲ್ಲಿ ಸೇರಿ ಹೋಗ್ತದೆ, ಆ ದೇವತೆಗಳ ಜೊತೆಗೆ ಸೇರಿ ಹೋಗ್ತದೆ. ಅಧಿದೈವಂ ಪ್ರಾಪ್ನುವಂತೆ ಅಂದ್ರೆ ಆಯಾ ದೇವತೆಗಳ ಜೊತೆಗೆ ಸೇರ್ತದೆ. ಭಾಗತಃ ಅನುವ್ರಜಂತಿತಂ, ಆ ಇಂದ್ರಿಯಗಳ ಕೆಲವು ಭಾಗಗಳು ಅವನನ್ನ, ಆ ವ್ಯಕ್ತಿಯನ್ನು ಅನುಸರಿಸ್ತವೆ. ಅಂದ್ರೆ ಆತನ ಲಿಂಗ ದೇಹದ ಜೊತೆಗಿದ್ದು ಅವನು ಎಲ್ಲಿ ಹೋಗ್ತಾನೋ ಅಲ್ಲಿ ಹೋಗ್ತಿರ್ತವೆ. ಮೃತಿಕಾಲೇ ಜಹಂತೇನಂ ಪ್ರಾಣಾಭೂತಾನಿ ಪಂಚಚ ಭಾಗತೋ ಭಾಗತಸ್ತ್ವೇನಂ ಅನುಗಚ್ಚಂತಿ ಸರ್ವಶಃ ಅಂತ ಬ್ರಹ್ಮಾಂಡ ಪುರಾಣದ ಮಾತು ಕೂಡ ಹಾಗೆ. ಮರಣಕಾಲದಲ್ಲಿ ಇಂದ್ರಿಯಗಳು ಪಂಚಮಹಾಭೂತಗಳು ಜೀವನಿಂದ ವಿಯೋಗ ಹೊಂದುತ್ತವೆ. ಅವೆಲ್ಲವೂ ಭಾಗಶಃ ಜೀವನ ಜೊತೆಗೆ ಹೋಗ್ತವೆ. ಮತ್ತೆ ಆತ ಹುಟ್ಟಿ ಬಂದಾಗ ಅವನ ಜೊತೆಗೆ ಆ ಲಿಂಗ ದೇಹ ಅಂತ ಅನ್ನೋದು ಇದ್ದೇ ಇರ್ತದೆ, ಅನಿರುದ್ಧ ದೇಹ ಹೊರಗೆ ಇರ್ತದೆ, ಅದರ ಹೊರಗೆ ಭೌತ ದೇಹ ಬರ್ತದೆ. ಆವಾಗ ಮತ್ತೆ ಆ ಇಂದ್ರಿಯಗಳು ಕೂಡ ಅಲ್ಲಿ ಬಂದೇ ಬರ್ತವೆ. ಸೃಷ್ಟಿ ಕಾಲದಲ್ಲಿ ಅವುಗಳಿಗೆ ಹೀಗೊಂದು ಉಪಚಯ ಇದೆ ಅಂತ ಅದರ ತಾತ್ಪರ್ಯ. ಪಂಚಮಹಾಭೂತಗಳಿಂದ ಅವು ಪೋಷಣೆಯನ್ನ ಪಡ್ಕೋತವೆ. ಇದನ್ನ ಬ್ರಹ್ಮಸೂತ್ರ ಭಾಷ್ಯ ಮೊದಲಾದ ಕಡೆ ಬೇರೆ ಬೇರೆ ಕಡೆ ಆಚಾರದನ್ನು ವರ್ಣನೆ ಮಾಡಿದ್ದಾರೆ. ಹೀಗೆ ಭೂತೈಹಿ ಉಪಚಯ, ಭೂತಗಳಿಂದ ಪಂಚಮಹಾಭೂತಗಳಿಂದ ಪುಷ್ಟಿಯನ್ನು ನಾವು ಪಡ್ಕೋತವೆ. ಮತ್ತೆ ಇನ್ನೊಂದು ಈ ವೈಕಾರಿಕ ಅಹಂಕಾರದಿಂದ ಆವಾಗ ಕೊನೆಗೆ ಹುಟ್ಟುವುದು ಈ ಮನಸ್ಸು. ಅದು ಈ ಮನಸ್ಸಿನ ಅಭಿಮಾನಿಯಾದಂತಹ ರುದ್ರ ಎಲ್ಲ ದೇವತೆಗಳಿಗೂ ಕೂಡ ಮೂಲ ಜನಕ. ಆ ಚತುರ್ಮುಖ ಬ್ರಹ್ಮನಿಂದ ಕೆಳಗೆ ಇರುವಂತಹ ಗರುಡಶೇಷ ರುದ್ರರು ಮೂವರು ಕೂಡ ತೈಜಸ ಅಹಂಕಾರ, ತಾಮಸ ಅಹಂಕಾರ ಮತ್ತು ಸಾತ್ವಿಕ ಅಹಂಕಾರ, ಈ ಮೂರಕ್ಕೂ ಕೂಡ ಅವರು ಅಭಿಮಾನಿಗಳಾಗ್ತಾರೆ. ಸರ್ವೇಷಾಂ ಇಂದ್ರಿಯ ದೇವದೇಹಾನ ವಿಕಾರೋ ಯಸ್ಮಾತ್ ಸಹ, ಎಲ್ಲಾ ಇಂದ್ರಿಯ ದೇವತೆಗಳು ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು ಅವರ ಹುಟ್ಟು ಆಗುವುದು ಈ ವೈಕಾರಿಕ ಅಹಂಕಾರದಿಂದ. ಇಷ್ಟು ಒಟ್ಟು ನಾವಲ್ಲಿ ಗಮನಿಸಬೇಕಾದಂತಹ ವಿಚಾರ. ಮಹತ್ತತ್ವ ಅನ್ನುವುದು ನಿಶ್ಚಯಾತ್ಮಕ ಜ್ಞಾನಕ್ಕೆ ಕಾರಣ.
ಅದನ್ನು ಕೂಡ ನಾವು ನೋಡಿದ್ದೀವಿ ಇಲ್ಲಿ. ಬುದ್ಧಿ ವಿಜ್ಞಾನ ರೂಪಿಣಿ ಅಂತ. ಇವೆರಡು ಶ್ಲೋಕಗಳಿಗೆ ಭಾಗವತ ತಾತ್ಪರ್ಯ ಏನೂ ಇಲ್ಲ, ಕೇವಲ ವ್ಯಾಖ್ಯಾನದಿಂದ ನಾವು ಅದನ್ನು ತಿಳ್ಕೊಳ್ಬೇಕು. ಉಳಿದ ವ್ಯಾಖ್ಯಾನಕಾರರು ಕೂಡ ಅಷ್ಟಿಷ್ಟು ವಿಷಯಗಳನ್ನು ಅದಕ್ಕೆ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅಲ್ಲಿರುವ ವಿಷಯಗಳನ್ನು ಕೆಲವನ್ನ ಈ ಶ್ರೀಧರರು ವೀರರಾಘವರು ಹೀಗೆಲ್ಲ ತಗೊಂಡಿದ್ದಾರೆ. ಮನಸ್ಸರ್ವ ವಿಕಾರಾತ್ಮ ಅಂತಿದೆಯಲ್ಲ, ಸರ್ವ ವಿಕಾರಾತ್ಮ ಅಂದರೆ ಕಾಮ ಸಂಕಲ್ಪ ಮೊದಲಾದ ಎಲ್ಲಕ್ಕೂ ಕೂಡ ಕಾರಣ ಈ ಬುದ್ಧಿ ಅಂತ ಅದರ ಅರ್ಥ. ಇದು ವೀರರಾಘವರು ಅಲ್ಲಿ ನಮಗೆ ಹೇಳುವಂತಹ ವಿಚಾರ. ಅದನ್ನೇ ಹೆಚ್ಚು ಕಡಿಮೆ ಶ್ರೀಧರರು ಕೂಡ ವರ್ಣನೆ ಮಾಡಿದ್ದಾರೆ. ಹೀಗೆ 31 ಮತ್ತು 32ನೇ ಶ್ಲೋಕಗಳನ್ನು ನಾವು ನೋಡಿದ್ದೇವೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಬುದ್ಧಿರ್ ವಿಜ್ಞಾನ ರೂಪಿಣಿ ಅಂತ ಕೆಲವು ಕಡೆ ಪಾಠ ಇದೆ. ಆ ಪಾಠದಲ್ಲೇ ಸ್ವಲ್ಪ ವ್ಯತ್ಯಾಸ ಇದ್ದಂತೆ ಕಾಣಿಸ್ತದೆ ಬೇರೆ ಬೇರೆ ಕಡೆ. ಅದೇನೇ ಇರಲಿ, ಮತ್ತು ನಿಶ್ಚಯಾತ್ಮಕವಾದ ಜ್ಞಾನ ಈ ಮಹತ್ತತ್ವದಿಂದ ಹುಟ್ಟುತ್ತದೆ. ಮಹತ್ತತ್ವದ ಅಭಿಮಾನಿಗಳು ಬ್ರಹ್ಮವಾಯುಗಳು. ಅವರಿಬ್ಬರ ಪ್ರಾರ್ಥನೆಯಿಂದ ಯಾವತ್ತೂ ಕೂಡ ಲೌಕಿಕ ವಿಷಯದಲ್ಲಿ ಆಗಲಿ ಹಾಗೆ ಪಾರತ್ರಿಕ ವಿಷಯದಲ್ಲಾಗಲಿ ಸಾಧಕನಾದವನು ನಿಶ್ಚಯಾತ್ಮಕ ಜ್ಞಾನವನ್ನು ಪಡ್ಕೊಳ್ಬಹುದು ಅಂತ ಅದರ ತಾತ್ಪರ್ಯ. ಅದನ್ನು ನಾವಿಲ್ಲಿ ಗಮನಿಸಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಎನ್ನ ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.